ಬಡ್ಸ್ ಕಾಯ್ದೆಯಡಿ ದೂರು ದಾಖಲಾದ್ರೂ ನಿಂತಿಲ್ಲ ಸಂಜಯ್ನ ವಂಚನೆ ಪ್ರಕರಣಗಳು. ನ್ಯಾಯಾಲಯದಿಂದ ಜಾಮೀನು ಪಡೆದ ಬದ್ರಿಯಿಂದ ಮತ್ತೆ ಹಳೆ ಚಾಳಿ ಶುರು. ವಂಚನೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ಮೈಸೂರಿನ ಇಟ್ಟಿಗೆಗೂಡು ನಿವಾಸಿ ಸಂಜಯ್ ಅಲಿಯಾಸ್ ಬದ್ರೆ. ಕೋರ್ಟ್ ಆದೇಶಕ್ಕೆ ಬೆಲೆ ಕೊಡದ ಬದ್ರಿಗೆ ಖಾಕಿ ಸಪೋರ್ಟ್, ಸಾಮಾಜಿಕ ಹೋರಾಟಗಾರರ ಆಕ್ರೋಶ. ಚೀಟಿ, ಪಿಗ್ಮಿ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ, ಮೋಸವೇ ಬದ್ರಿಯ ಬಂಡವಾಳ. ಬಡ್ಸ್ ಕಾಯ್ದೆಯ ನಿಯಮಗಳನ್ನು ಗಾಳಿಗೆ ತೂರಿದ್ರ ಪೊಲೀಸರು, ಸ್ನೇಹಮಯಿ ಕೃಷ್ಣರವರ ಆರೋಪವೇನು? ಜನಸಾಮಾನ್ಯರಿಗಾದ ಅನ್ಯಾಯಕ್ಕೆ ನ್ಯಾಯ ಸಿಗೋದ್ಯಾವಾಗ? ಸಂಜಯ್ ಆಸ್ತಿ ಮುಟ್ಟುಗೋಲು ಹಾಕೋದ್ಯಾವಾಗ? ಬದ್ರಿಯಿಂದ ಮೋಸ ಹೋದವರ ಕಷ್ಟಕ್ಕೆ ಸ್ಪಂದಿಸದ ಖಾಕಿ, ಸಂಜಯ್ಗೆ ಸಪೋರ್ಟ್ ಮಾಡ್ತಿದ್ಯಾ ಇಲಾಖೆ? ಮೈಸೂರು ನಗರ ಸೇರಿದಂತೆ ಜಿಲ್ಲೆಯ ಜನತೆಗೆ ಕೋಟ್ಯಾಂತರ ರೂಪಾಯಿ ಉಂಡೆನಾಮ ಹಾಕಿ ಕೇಳಿದವರಿಗೆ ಆವಾಜ್ ಹಾಕ್ತಿದ್ದ ನಗರದ ಇಟ್ಟಿಗೆಗೂಡಿನ ಸಂಜಯ್ ಅಲಿಯಾಸ್ ಬದ್ರಿಯನ್ನ ಪೊಲೀಸರು ಬಂಧಿಸಿ ಕಂಬಿ ಹಿಂದೆ ಮುದ್ದೆ ಮುರಿಯುವಂತೆ ಮಾಡಿದ್ರು. ಮೋಸ ಹೋದ ಜನರ ಪರವಾಗಿ ನಿಂತು ಬಡ್ಸ್ ಕಾಯ್ದೆಯಲ್ಲಿ ದೂರು ದಾಖಲಿಸಲು ಮೋಸ ಹೋದವರ ದೂರಿನ ಜೊತೆಗೆ ಸಾಮಾಜಿಕ ಹೋರಾಟಗಾರ, ಪತ್ರಕರ್ತ ಸ್ನೇಹಮಯಿ ಕೃಷ್ಣರವರ ಹೋರಾಟ ಕೂಡ ಕಾರಣವಾಗಿತ್ತು. ಮೋಸ ಹೋದವರಿಗೆ ನ್ಯಾಯ ಕೊಡಿಸಬೇಕು ಎಂಬ ನಿಟ್ಟಿನಲ್ಲಿ ಕಾನೂನು ತಜ್ಞರ ಸಲಹೆ ಪಡೆದು ಬಡ್ಸ್ ಕಾಯ್ದೆಯಡಿ ಪ್ರಕರಣ ದಾಖಲಾಗಬೇಕು. ಆರೋಪಿ ಸಂಜಯ್ನನ್ನ ಬಂಧಿಸಿ ಆತನ ಆಸ್ತಿಯನ್ನು ಇಲಾಖೆ ಮುಟ್ಟುಗೋಲು ಹಾಕಿಕೊಂಡು ವಂಚನೆಯಾಗಿರುವ ಹಣ ರಿಕವರಿ ಮಾಡ್ಕೋಬೇಕು ಎಂಬುದು ಕೃಷ್ಣರವರ ಅಭಿಪ್ರಾಯವಾಗಿತ್ತು. ಆದರೆ ಬದ್ರಿಯನ್ನು ಬಂಧಿಸಿ ಪ್ರಾಪರ್ಟಿ ಮುಟ್ಟುಗೋಲು ಹಾಕದೆ ಹಿಂಬಾಗಿಲಿನಿಂದ ಸಂಜಯ್ಗೆ ಸಪೋರ್ಟ್ ಮಾಡ್ತಿದ್ದ ಆರಕ್ಷಕ ಇಲಾಖೆ ಎಂಬ ಅನುಮಾನ ಕಾಡುತ್ತಲಿದೆ. ನ್ಯಾಯಾಲಯ ಸಂಜಯ್ ಅಲಿಯಾಸ್ ಬದ್ರಿಯನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ್ದು 15 ದಿನಗಳಿಗೊಮ್ಮೆ ಠಾಣೆಗೆ ಹಾಜರಾಗಿ ಸಹಿ ಮಾಡಬೇಕು ಎಂದು ಒಂದಷ್ಟು ಷರತ್ತು ವಿಧಿಸಿದೆ. ಜೈಲಿಂದ ಹೊರಬಂದ ಬದ್ರಿ ಬುದ್ಧಿ ಕಲಿತಂತೆ ಕಾಣ್ತಿಲ್ಲ. ಗುಳಿಗೆ ಸಿದ್ಧ ಒಳಗೆ ಮೇಯ್ದ ಎಂಬ ಗಾದೆ ಮಾತಿನಂತೆ 420 ಬದ್ರಿ ತನ್ನ ಹಳೆ ಚಾಳಿಯನ್ನೇ ಮತ್ತೆ ಶುರುವಿಟ್ಕೊಂಡಿದ್ದಾನೆ. ಪಿಗ್ಮಿ, ಚೀಟಿ, ದಿನಸಿ ಕಂತು, ಬಟ್ಟೆಗೆ ಇಎಂಐ ಎಂಬ ಇತ್ಯಾದಿ ಅಕ್ರಮಗಳನ್ನ ಇಲಾಖೆಗೆ ತಿಳಿಯುವಂತೆಯೇ ಮಾಡ್ತಿದ್ದಾನೆ. ಇದಕ್ಕೆ ಸಾಕ್ಷಿಯಂತೆ ಜಗಮಗಿಸುತ್ತಿವೆ ಆತನ ವಾಟ್ಸಪ್ ಸ್ಟೇಟಸ್ಗಳು. ಮತ್ತೆ ಸೀರೆ ಕೊಟ್ಟೆ, ದಿನಸಿ ಕೊಟ್ಟೆ ಎಂಬ ಸ್ಟೇಟಸ್ ಹಾಕಿಕೊಂಡು ಹೊಸ ಗಿರಾಕಿಗಳಿಗೆ ಆನ್ಲೈನ್ ಮಾರ್ಕೆಟಿಂಗ್ ಮಾಡ್ಕೋತಿದ್ದಾನೆ. ಇದಕ್ಕೆಲ್ಲ ನೋಡಿಯೂ ಮೌನವಾಗಿ ಆತನಿಗೆ ಹಿಂಬಾಗಿಲ ಸಪೋರ್ಟ್ ಮಾಡ್ತಿದ್ದಾರೆ ಕೆಲ ಲಂಚಬಾಕ ಅಧಿಕಾರಿಗಳು. ಇನ್ನು ಈ ಕುರಿತು ಪತ್ರಕರ್ತರಾದ ಸ್ನೇಹಮಯಿ ಕೃಷ್ಣರವರು ಹೇಳಿದ್ದು ಹೀಗೆ. ನೂರಾರು ಜನರ ಲಕ್ಷಾಂತರ ರೂಪಾಯಿ ಹಣವನ್ನು ಸಂಗ್ರಹ ಮಾಡಿ ವಂಚನೆ ಮಾಡಿರ್ತಕ್ಕಂತಹ ಇಟ್ಟಿಗೆಗೂಡು ನಿವಾಸಿ ಸಂಜಯ್ ವಿರುದ್ಧ ಬಡ್ಸ್ ಕಾಯ್ದೆ ಅಡಿಯಲ್ಲಿ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆಯನ್ನು ದಾಖಲು ಮಾಡಿಸಿದ್ದೆ. ಈ ಹಿನ್ನೆಲೆಯಲ್ಲಿ ಆತನನ್ನು ಬಂಧನಕ್ಕೆ ಒಳಪಡಿಸಿ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾನೆ. ಸೊ ಜಾಮೀನಿನ ನಿಯಮಗಳನ್ನು ಉಲ್ಲಂಘನೆ ಮಾಡಿ, ಅಂದರೆ ನನಗೆ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ಮಾನ್ಯ ನ್ಯಾಯಾಲಯವು ಪ್ರತಿ 15 ದಿನಕ್ಕೆ ಪೊಲೀಸ್ ಠಾಣೆಗೆ ಹಾಜರಾಗಿ ಅಲ್ಲಿ ತನಿಖಾಧಿಕಾರಿ ಮುಂದೆ ಸಹಿ ಮಾಡಬೇಕು ಅಂತೇಳಿ ನಿಯಮ ಇದೆ. ಆ ನಿಯಮವನ್ನು ಉಲ್ಲಂಘನೆ ಮಾಡಿ ಆತ ಮನೆಯಲ್ಲೇ ತನಗೆ ಬೇಕಾದಂತೆ ಪುಸ್ತಕದಲ್ಲಿ ಸಹಿಯನ್ನು ಮಾಡಿ ಇಟ್ಕೊಂಡಿದ್ದಾನೆ. ಅವನು ಆ ನಿಯಮ ಪ್ರಕಾರ ಪೊಲೀಸ್ ಠಾಣೆಗೆ ಹಾಜರಾಗ್ತಿಲ್ಲ. ಇದಕ್ಕೆ ಖುದ್ದು ಪೊಲೀಸರು ಸಹಕರಿಸಿದ್ದಾರೆ ಅನ್ನೋ ಮಾಹಿತಿಯೂ ಇದೆ. ಮತ್ತು ಆತ ಜಾಮೀನು ಹೊರಗೆ ಬಂದ ನಂತರ ಮತ್ತೆ ಆತನ ಏನು ವಂಚನೆ ಕಾರ್ಯ ಇದೆ ಅದನ್ನು ಮುಂದುವರಿಸಿ ಜನರಿಂದ ಹಣ ಸಂಗ್ರಹ ಮಾಡೋದು, ಜನರಿಗೆ ವಂಚನೆ ಮಾಡುವಂಥ ಕೃತ್ಯಗಳನ್ನು ಮುಂದುವರಿಸಿದ್ದಾನೆ. ಇದಕ್ಕೆ ಪೊಲೀಸ್ ಅಧಿಕಾರಿಗಳೇ ಅವನಿಗೆ ಸಹಕಾರ ಕೊಟ್ಟಿದ್ದಾರೆ. ಮೈಸೂರಿನ ಇಟ್ಟಿಗೆಗೂಡಿನ ನಿವಾಸಿಯಾದ ಸಂಜಯ್ ಅಲಿಯಾಸ್ ಬದ್ರಿ ಹಾಕಿರುವ ಉಂಡೆನಾಮ ಒಂದೆರಡಲ್ಲ, ಸಿಕ್ಕ ಹೆಸರಿನಲ್ಲೆಲ್ಲ ಇಎಂಐ. ಕೊನೆಗೆ 1 ಕೆಜಿ ಚಿಕನ್ ಕೊಳ್ಳೋದಕ್ಕೂ ಇಎಂಐ ಮಾಡಿದ್ದ. ಅಂದ್ರೆ ಬಡಜನರ ಮನಸ್ಥಿತಿಯನ್ನ ಹೇಗೆ ಬಂಡವಾಳ ಮಾಡಿಕೊಂಡಿದ್ದ ಎಂದು ನೀವೇ ಊಹಿಸಿಕೊಳ್ಳಿ. ಈತನ ವಿರುದ್ಧ ಯಾರಾದರೂ ದೂರು ಕೊಡ್ತೀನಿ ಅಂದ್ರೆ ಅದೇನ್ ಕೊಡ್ತೀಯಾ ಕೊಡು, ನಾನು ಇಡೀ ಸ್ಟೇಷನ್ ಬುಕ್ ಮಾಡ್ಕೊಂಡಿದ್ದೀನಿ ಎಂದು ವಾದಿಸ್ತಿದ್ನಂತೆ. ಇದು ನಿಜ ಇರ್ಬೋದು ಎಂಬುದಕ್ಕೆ ಪುಷ್ಟಿ ಕೊಡ್ತವೆ ಕೆಲ ಫೋಟೋಗಳು. ಸ್ನೇಹಮಯಿ ಕೃಷ್ಣರವರು ಈತನ ಎಲ್ಲ ಅಕ್ರಮಗಳನ್ನ ನಗರ ಪೊಲೀಸ್ ಆಯುಕ್ತರಾದ ರಮೇಶ್ ಬಾನೋತ್ರವರ ಗಮನಕ್ಕೆ ತಂದು ಈತನ ವಂಚನೆಗಳಿಗೆ ಬ್ರೇಕ್ ಹಾಕೋ ಪ್ರಯತ್ನ ನಡೆಸಿದ್ರು. ಇದು ಫಲ ಕೊಟ್ಟಿತ್ತು ಕೂಡ.
ಆದರೆ ಕೈಬಾಯಿ ಶುದ್ಧವಿಲ್ಲದ ಕೆಲ ಖಾಕಿಗಳು ಈ 420ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಈತನ ಆರ್ಭಟ ನಿಂತಿಲ್ಲ ಎನ್ನುತ್ತಿವೆ ಬಲ್ಲ ಮೂಲಗಳು. ಬಡ್ಸ್ ಕಾಯ್ದೆಯಡಿ ಎಫ್ಐಆರ್ ಆಗಿದೆ, ಆದ್ರೆ ಅದು ಸರಿಯಾಗಿ ಉಪಯೋಗಕ್ಕೆ ಬರ್ತಿಲ್ಲ. ಈ ಪ್ರಕರಣದಲ್ಲಿ ಖುದ್ದು ಕಮಿಷನರ್ ರವರೇ ಇಂಟ್ರೆಸ್ಟ್ ತಗೊಂಡ್ರೆ ಮಾತ್ರ ವಂಚನೆಗೊಳಗಾದವರಿಗೆ ನ್ಯಾಯ ಸಿಗುತ್ತೆ ಎನ್ನುತ್ತಿದ್ದಾರೆ ಸಾರ್ವಜನಿಕರು.